ಇವತ್ತು ಬಾಗಲಕೋಟೆ ಜಿಲ್ಲೆಯಲ್ಲಿ ಸಮಾನತೆಯ ಹರಿಕಾರ ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡಿದ್ದನ್ನು ಖಂಡಿಸುತ್ತಾ ಸಮಾನತೆಯ ವೇದಿಕೆಯನ್ನು ನಿರ್ಮಾಣ ಮಾಡಿದಂತಹ ಎಲ್ಲ ನಿರ್ಮಾತೃಗಳಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಯಾಕಂದರೆ ನಮಗಿಂತ ಹಿರಿಯರು ಬಹಳಷ್ಟು ರಾಜಕೀಯ ಮುಖಂಡರು ಮುತ್ಸದ್ದಿಗಳು ಕೂಡ ವೇದಿಕೆಯ ಮುಂಭಾಗದಲ್ಲಿದ್ದಾರೆ. ಯಾರಿಗೂ ಕೂಡ ಏನು ಮೇಲೆ ಕೀಳೆ ಅನ್ನುವಂಥ ಒಂದು ಭಾವನೆ ಇಟ್ಕೊಳ್ಳದೆ ಎಲ್ಲರನ್ನೂ ಸಮಾನವಾಗಿ ನಮ್ಮೊಂದಿಗೆ ಕುಳಿಸಿ ನಮ್ಮ ಈ ಜಿಲ್ಲೆಯ ಉಸ್ತುವಾರಿ ಸಚಿವರು ಆದಂತಹ ತಿಮ್ಮಾಪುರ ಸಾಹೇಬರು ಕೂಡ ನಮ್ಮ ವೇದಿಕೆ ಮುಂಭಾಗದಲ್ಲಿದ್ದಾರೆ. ಅವರಿಗೂ ಕೂಡ ಸಮಾನತೆಯನ್ನು ನೀಡಿದ್ದಕ್ಕಾಗಿ ಈ ವೇದಿಕೆಗೆ ನಾನು ಅಭಿನಂದನೆಗಳನ್ನು ತಿಳಿಸುತ್ತೇನೆ. ಬಂಧುಗಳೇ, ಇನ್ನೊಂದು ಮಾತು ತಮ್ಮ ಮುಂದೆ ನಾನು ಇಡಲೇಬೇಕು. ಯಾಕಂದ್ರೆ ಈ ದೇಶದಲ್ಲಿ ಸ್ವತಂತ್ರವಾಗಿ ಮಾತನಾಡಲಿಕ್ಕೆ ಕಲಿಸಿದ್ದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಅಂತಹವರ ಒಂದು ಹೇಳಿಕೆಗೆ ಅಂತವರಿಗೆ ಒಂದು ಏನು ಅವಮಾನ ಮಾಡಿದ ವ್ಯಕ್ತಿಯನ್ನ ಇವತ್ತು ನಾವು ಈ ವೇದಿಕೆ ಮುಖಾಂತರ ಖಂಡಿಸ್ತಾ ಇದ್ದೇವೆ. ಈ ವೇದಿಕೆ ಮುಖಾಂತರ ಇಲ್ಲಿ ನಾನು ಹೇಳಲೇ ಬಯಸ್ತಾ ಇದ್ದೀನಿ, ಈ ಒಂದು ಪಾಂಪ್ಲೆಟ್ನಲ್ಲಿ ಸಂವಿಧಾನ ವರ್ಸಸ್ ಏನು ಮನುವಾದ ಅಂತೇಳಿ ಪ್ರಚಾರಿಸಲಾಗಿದೆ. ನಾನು ಈ ವೇದಿಕೆ ಮುಖಾಂತರ ಹೇಳಿಕ್ ಬರ್ತೇನೆ, ಸಂವಿಧಾನ ಯಾವತ್ತಿದ್ರೂ ಮೇಲ್ಗೈ ಸಾಧಿಸದೆ ಮಾನವವಾದಿ ಯಾವತ್ತೂ ಮುನ್ನಡೆ ಸಾಧಿಸಲಿಕ್ಕೆ ಸಾಧ್ಯವಾಗೋದಿಲ್ಲ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಬಂಧುಗಳೇ, ಈ ದೇಶದ ಕುತಂತ್ರಿಗಳು ಈಗಾಗಲೇ ಹೇಳಿದ್ರು, ಏನು 3% ಜನಸಂಖ್ಯೆ ಈ ದೇಶವನ್ನು ಆಳ್ವಿಕೆ ಮಾಡ್ತಾ ಇದ್ದಾರೆ, ಅವರಲ್ಲಿ ಇನ್ನೂ ಮನಸ್ಮೃತಿ ಹುಟ್ಟಿದೆ ಅಂತ ಹೇಳಿಕೆ ಒಂದು ನಿದರ್ಶನ ಇದೆ. ಬಂಧುಗಳೇ, ಏನು ಈ ದೇಶದ ಏನು ಸಂವಿಧಾನವನ್ನು ಅನುಸರಿಸುವಂತಹ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಈ ದೇಶದ ಸಂಸತ್ ಭವನದ ಉದ್ಘಾಟನೆಗಾಗಿ ಬಾಕಿ ಎಲ್ಲ ಸಮುದಾಯದ ನಾಯಕರನ್ನ, ಮುಖಂಡರನ್ನ, ಸ್ವಾಮೀಜಿಗಳನ್ನ ಇನ್ವೈಟ್ ಮಾಡ್ತಾರೆ. ಆದರೆ ಈ ದೇಶದ ರಾಷ್ಟ್ರಪತಿಗಳಾದಂತಹ ದ್ರೌಪದಿ ಮುರ್ಮು ಅವರು ಹಿಂದುಳಿದ ವರ್ಗದವರು ಅಥವಾ ಹಿಂದುಳಿದ ವರ್ಗ ಪರಿಶಿಷ್ಟ ಜಾತಿಗೆ ಸೇರಿದವರು ಅನ್ನೋ ಒಂದು ಕಾರಣಕ್ಕಾಗಿ ಅವರನ್ನು ಆ ಒಂದು ಸಮಾರಂಭಕ್ಕೆ ಕರೆಯಕ್ಕೆ ಹಿಂದೇಟು ಹಾಕ್ತಾರೆ ಅಂತಂದ್ರೆ ಇವರ ಮನಸ್ಸಿನೊಳಗೆ ಮನಸ್ಮೃತಿ ಐತೆ ಅಂತ ಹೇಳಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ ಸಹೋದರರೇ. ಯಾಕಂದ್ರೆ ಇವರು ಪ್ರತಿಪಾದಿಸಲು ಹೊರಟಿರುವಂತದ್ದು ಏನಲ್ಲ, ಜನರಿಗೆ ಡೈವರ್ಟ್ ಮಾಡುವಂತ ಒಂದು ಕೆಲಸವನ್ನು ಈ ದೇಶದ ಬಿಜೆಪಿ ಸರ್ಕಾರ ಮಾಡ್ಲಿಕ್ಕೆ ಹೊರಡ್ತಾ ಇದೆ. ಜನರನ್ನು ಬೇರೆ ರೀತಿಗೆ ತೆಗೆದುಕೊಳ್ಳುವಂತ ಒಂದು ವ್ಯವಸ್ಥಿತವಾದಂತಹ ಒಂದು ವ್ಯವಸ್ಥೆಯನ್ನು ಇಲ್ಲಿಯ ಆಡಳಿತ ವ್ಯವಸ್ಥೆ ಮಾಡ್ತಾ ಇದೆ. ಈ ವ್ಯವಸ್ಥೆಗೆ ನಾವು ಬಾಗಲಕೋಟೆ ಜಿಲ್ಲೆಯಿಂದ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ಈ ತರನಾದಂತಹ ಆಡಳಿತಗಳು ಮುಂದುವರೆದ್ರೆ ನಾವು ಮುಂದಿನ ದಿನಮಾನದಲ್ಲಿ ಇನ್ನಷ್ಟು ಉಗ್ರವಾದಂತಹ ಹೋರಾಟಗಳನ್ನು ಹಮ್ಮಿಕೊಳ್ಳಬೇಕಾಗುತ್ತದೆ. ಬಂಧುಗಳೇ, ನಾವು ಹೇಳ್ಬೋದು, ಇವತ್ತು ಅಮಿತ್ ಶಾ ಅವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡಿದ್ರು, ಅವ್ರಿಗೆ ನಾವು ಏನೋ ಅವರ ಒಂದು ಮಿನಿಸ್ಟರ್ ಸ್ಥಾನದಿಂದ ಅನರ್ಹಗೊಳಿಸ್ರಿ ಅಂತ ಹೇಳಿ ನಾವು ಬೇಡಿಕೆಯನ್ನು ಹೇಳ್ತಾ ಇದ್ವಿ. ಮಾನ್ಯ ಅಮಿತ್ ಶಾ ಅವರೇ, ಇದೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಸಂವಿಧಾನ ಇಲ್ಲದೆ ಇದ್ರೆ ನೀವು ಕೂಡ ನಿಮ್ಮ ತಂದೆ ಅನಿಲ್ ಚಂದ್ರ ಶಾ ಅವರ ತರನಾಗಿ ಪ್ಲಾಸ್ಟಿಕ್ ಅನ್ನು ಮಾಡಿಕೊಂಡು ನೀವು ಬೀದಿಯಲ್ಲಿ ಇರಬಹುದಿತ್ತು ಅಂತ ಹೇಳಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಅವರ ಒಂದು ಸಂವಿಧಾನದಿಂದ ಈ ದೇಶದ ಗೃಹ ಮಂತ್ರಿ ಆಗಿದ್ದೀರಿ ಅಂತ ಹೇಳಿ ಎಚ್ಚರಿಕೆಯಿಂದ ಹೇಳಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಬಂಧುಗಳೇ, ನೀವು ಕೂಡ ಪ್ಲಾಸ್ಟಿಕ್ ಮಾಡ್ಕೊಂಡೇ ಇರಬೇಕಿತ್ತು. ನಿಮ್ಮ ತಂದೆಯವರ ಹುದ್ದೆ ಅಲ್ಲಲ್ಲೂ ಏನು ಅಂಬೇಡ್ಕರ್ ಅವರ ಹೆಸರು ಹೇಳಿದ್ರೆ ನಿಮ್ಮ ನೋವಾಗುತ್ತಾ? ಯಾಕೆ ನಿಮ್ಗೆ ನಿದ್ದೆ ಬರಲ್ಲ? ಅಂಬೇಡ್ಕರ್ ಅವರ ಹೆಸರು ಹೇಳಿದ್ರೆ, ಸಂವಿಧಾನ ಹೇಳಿದ್ರೆ ನಿಮ್ಗೆ ನಿದ್ದೆ ಬರೋದಿಲ್ವಾ? ಆ ತರನಾದಂತಹ ಹೇಳಿಕೆಗಳನ್ನು, ಉಡಾಫೆ ಹೇಳಿಕೆಗಳನ್ನು ನೀವು ಬಿಡಬೇಕು. ಎಲ್ಲಿವರೆಗೂ ನೀವು ಈ ಹೇಳಿಕೆಯನ್ನು ಮುಂದುವರಿಸ್ತಾ ಹೋಗ್ತೀರಿ, ಈ ದೇಶದ ಜನರು ಮುಗ್ಧರಲ್ಲ. ಎಲ್ಲರೂ ಕೂಡ ಇವತ್ತು AI ಜಮಾನದಲ್ಲಿದ್ದೇವೆ. ಎಲ್ಲರೂ ಕೂಡ ನೀವೇನು ಮಾಡ್ತೀರಿ ಅಂತ ತಮ್ಮ ಅಂಗೈಯಲ್ಲಿ ನೋಡುವಂತ ವ್ಯವಸ್ಥೆ ಇವತ್ತು ಬಂದಾಗಿದೆ. ಆ ವ್ಯವಸ್ಥೆಗೆ ತಕ್ಕ ಉತ್ತರವನ್ನು ಮುಂದಿನ ದಿನಮಾನದಲ್ಲಿ ಈ ದೇಶದ ಜನತೆ ಕೊಡ್ಲಿಕ್ಕೆ ಬಯಸ್ತಾ ಇದ್ದಾರೆ. ಸಹೋದರರೇ, ಅನಿಲ್ ಚಂದ್ರ ಅವರೇ, ನೀವು ಹೇಳ್ತೀರಿ ಅಮಿತ್ ಶಾ ಅವರೇ ನಿಮ್ಮ ಅಂಬೇಡ್ಕರ್ ಅವರ ಹೆಸರು ಹೇಳ್ಬೇಡ್ರಿ ಅಂತ ಹೇಳಿದ್ರಿ. ನಿಮ್ಮ ತಂದೆಯವರ ಹೆಸರು ಅಂತ ಹೇಳಿದ್ರೆ ನೀವು ಯಾರ ಹೆಸರನ್ನ ಹೇಳ್ತೀರಿ? ನಿಮ್ಮ ತಂದೆಯವರ ಹೆಸರನ್ನು ಕೇಳಿದ್ರೆ ಯಾರ ಹೆಸರನ್ನ ಹೇಳ್ತೀರಿ ನೀವು? ಅದೇ ಅನಿಲ್ ಚಂದ್ರ ಶಾ ಅಂತಾನೆ ಹೇಳ್ಬೇಕು, ಬದಲಾಗಿ ಅದೇ ದೇವರ ಹೆಸರನ್ನು ಹೇಳಿಕ್ಕೆ ನೀವು ಸಾಧ್ಯ ಇಲ್ಲ. ಅದೇ ತರನಾಗಿ ಈ ದೇಶದ ದಲಿತರು, ಹಿಂದುಳಿದ ವರ್ಗದವರು, ಮುಸಲ್ಮಾನರು, ಈ ದೇಶದ ಪಿತಾಮ, ಈ ದೇಶಕ್ಕೆ ಸಂವಿಧಾನ ಅಂತ ಕೊಟ್ಟಂತ ಯಾರು ಮಹಾನ್ ವ್ಯಕ್ತಿ ಯಾರಾದ್ರೂ ಇದೆ, ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಹೇಳ್ತೀವಿ ಅಂತ ಹೇಳಿ ನಾವು ಘಂಟಾಘೋಷವಾಗಿ ಹೇಳ್ತೀವಿ. ನಿಮಗೆ ನಾಚಿಕೆ ಆಗ್ತಾ, ಹೆದರಿಕೆ ಆಗ್ತದ? ಈ ಒಂದು ಬಹುಸಂಖ್ಯಾತರವರಿಗೆ ನೀವು ವರ್ತಿಸಬೇಕಾದ್ರೆ ಸೌಜನ್ಯತವಾಗಿ ವರ್ತಿಸಿ ಅಂತ ಈ ವೇದಿಕೆ ಮುಖಾಂತರ ಹೇಳಿ, ನನಗೆ ಇನ್ನೊಂದು ಗೌರವಯುತವಾದಂತಹ ಒಂದು ಹೇಳಿಕೆಯನ್ನು ಹೇಳ್ಬೇಕಂತಂದ್ರೆ, ಮಾನ್ಯ ಸರ್ಕಾರದ ಒಂದು ಅಂಗವಾಗಿರುವಂತಹ ಮಾನ್ಯ ಏನು ಈ ಜಿಲ್ಲೆಯ ಸಚಿವರಾದಂತಹ ತಿಮ್ಮಾಪುರ ಸಾಹೇಬರು ನಮ್ಮ ಮುಂದೆ ಇದ್ದಾರೆ. ಈ ರಾಜ್ಯದಲ್ಲಿ ಏನು
ಅಮಿತ್ ಶಾ ಅವರು ಹೇಳಿಕೆಯನ್ನು ಖಂಡಿಸಿ ನೀವು ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಒಂದು ಪತ್ರವನ್ನು ಕೊಡುವ ಮುಖಾಂತರ ಕೈ ತೆಗೆದುಕೊಳ್ಳುವಂತ ಕೆಲಸ ಆಗಬಹುದು. ನೀವು ಕೂಡ ಈ ರಾಜ್ಯದ ಈ ಸರ್ಕಾರದ ಒಂದು ಭಾಗ ಆಗಿರೋದ್ರಿಂದ ತಮ್ಮ ಗಮನಕ್ಕೂ ನಾನು ವಿನಯಪೂರ್ವಕವೆಂದು ಹೇಳ್ತೀನಿ. ಈ ಒಂದು ಹೋರಾಟದ ಈ ಒಂದು ಏನು ಒತ್ತಾಯದ ಹೋರಾಟ ಮಾನ್ಯ ಸರ್ಕಾರದ ಮುಖಾಂತರ ಕೇಂದ್ರಕ್ಕೆ ತಲುಪಿಸಬೇಕು ಅಂತೇಳಿ ನಾನು ಆಗ್ರಹವನ್ನು ಮಾಡ್ತೀನಿ ಮಹಾನ್ರೆ. ಯಾಕಂದ್ರೆ ನಾನು ಅನ್ಕೊಳ್ತಾ ಇದ್ದೆ ನನ್ನ ಭಾಷಣ ಮಾನ್ಯ ಸಚಿವರಿಗಿಂತ ಮೊದಲೇ ನಾನು ಮಾತಾಡಬೇಕು ಅಂತೇಳಿ. ಅವರು ಭಾಷಣ ಮುಗುವಾಗ ಮತ್ತೊಂದು ಮಾತು ಹೇಳಿದ್ರು, ಎಲ್ಲರ ಭಾಷಣ ಆಗುವವರೆಗೂ ನಾನು ಇಲ್ಲೇ ಕುಳಿತುಕೊಳ್ತೀನಿ ಅಂತ ಅಂದಾಗ ನನಗೆ ಮತ್ತಷ್ಟು ಖುಷಿ ಆಯಿತು. ನಮ್ಮೆಲ್ಲರ ಒಂದು ಅಭಿಪ್ರಾಯವನ್ನು ಈ ಸರ್ಕಾರದ ಅಂಗವಾಗಿರುವಂತಹ ಮಾನ್ಯ ಸಚಿವರು ಆ ಒತ್ತಾಯವನ್ನು ಈ ಸರ್ಕಾರದ ಮುಖಾಂತರ ಕೇಂದ್ರಕ್ಕೆ ತಲುಪಿಸಿ ಅಂತಹ ದುಷ್ಟರನ್ನು, ಅಂತಹ ಒಂದು ನಿಷ್ಠರನ್ನು, ಅಂತಹ ಒಂದು ಜಾತಿವಾದ ಮಾಡುವಂತಹ ಅಮಿತ್ ಶಾ ಅನ್ನು ಯಾವ ತರನಾಗಿ ಗಡೀಪಾರು ಮಾಡಿದ್ರು ಅದೇ ತರನಾಗಿ ಗಡೀಪಾರು ಮಾಡುವವರಿಗೂ ಕೂಡ ಬಾಗಲಕೋಟೆ ಜಿಲ್ಲೆಯಲ್ಲ ಇಡೀ ದೇಶದ ಜನತೆ ನಿದ್ದೆ ಮಾಡುವುದಿಲ್ಲ ಅಂತ ಒಂದು ಕರೆಯನ್ನು ಕೊಡುತ್ತಾ ತಮ್ಮೆಲ್ಲರಿಗೂ ಜೈ ಭೀಮ್ ವಂದನೆಗಳನ್ನು ಸಲ್ಲಿಸಿ ನನ್ನ ಎರಡು ಮಾತುಗಳನ್ನು ವಿವರಿಸ್ತೀನಿ. ಧನ್ಯವಾದಗಳು.